ನಮಸ್ಕಾರ, ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ಸೀರಿಯಲ್ ಬಂದು ಗೌರಿ ಕಲ್ಯಾಣ. ಗೌರಿ ಕಲ್ಯಾಣದಲ್ಲಿ ಹೇಗೆ ಮೂವ್ ಆಗುತ್ತೆ, ಸ್ಟೋರಿ ಏನು ಅಂತ ನೋಡೋಣ ಬನ್ನಿ. ಇಲ್ಲಿ ವಿವೇಕ್, ಗೌರಿ ಗಂಡ ವಿವೇಕ್ಗೆ ಕುತ್ತಿಗೆ ಉಳ್ಕೋಗ್ಬಿಟ್ಟಿದೆ. ರಾತ್ರಿ ಹೆಂಗೋ ಮಲ್ಕೊಂಡು ಗೌರಿ ಮೇಲೆ ಸಿಟ್ಟು ಮಾಡಿಕೊಂಡು ಕೆಳಗಡೆ ಮಲ್ಕೊಂಡು ನೆಲದಲ್ಲಿ ಒಂದು ಕಡೆ ಟ್ವಿಸ್ಟ್ ಆಗಿದೆ ಕುತ್ತಿಗೆ. ಅದು ನೆಟ್ಟಗಾಗ್ತಾಯಿಲ್ಲ. ಪಾಪ ಗೋಳಾಡ್ತಿದ್ದಾನೆ. ಆದರೆ ಗೌರಿ ನೆಟ್ಟಗೆ ಮಾಡೋಕ್ಕೆ ಹೋಗ್ತಾಳೆ, ಆಗ್ತಾಯಿಲ್ಲ. ಅದು ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಬಡ್ಕೊಳಂಗೆ ಆಗ್ತಾಯಿದೆ ಅವನಿಗೆ. ಆಮೇಲೆ ಗೌರಿ ನಾನು ಸರಿ ಮಾಡ್ತೀನಿ ತಾಳಿ ಅಂತ ಹೇಳ್ಬಿಟ್ಟು ಕೈ ಉದ್ದ ನೀಡಿ ಅಡ್ಡ ನೀಡಿ ಅಂತಾಳೆ. ಇವಳು ಉದ್ದ ನೀಡಿ ಅಂದರೆ ಅವನು ಅಡ್ಡ ನೀಡ್ತಾನೆ, ಅಡ್ಡ ನೀಡಿ ಅಂದರೆ ಉದ್ದ ನೀಡ್ತಾನೆ. ಹೀಗೆ ಮಾಡ್ತಾಯಿರ್ತಾರೆ. ಅವಳು ಕುತ್ತಿಗೆಗೆ ಕೈ ಹಾಕಿಸಿ ಮೇಲೆ ಎತ್ತಕ್ಕೆ ಹೋಗ್ತಾಳೆ, ಮಂಚದ ಮೇಲೆ ಹೊತ್ಕೊಂಡು. ಅಯ್ಯೋ, 1 ಕ್ವಿಂಟಲ್ ಇದ್ದೀರಾ, ನಿಮ್ಮನ್ನು ಎಲ್ಲಿ ಎತ್ತಕ್ಕಾಗಲ್ಲಪ್ಪ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಅವರ ಚಿಕ್ಕ ಮಾವ ಬರ್ತಾನೆ. ಚಿಕ್ಕ ಮಾವ ಬಂದು ನೋಡ್ಬಿಟ್ಟು, ಓಹೋ ರೊಮ್ಯಾನ್ಸ್ ತುಂಬ ನಡೀತಾ ಇದೆ, ಭಾಳ ಖುಷಿ 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 ಅಂದ್ಕೊಂಡು ಕೈ ತಪ್ಪಡೆ ಬಿಡ್ಕೊಂಡು ಖುಷಿ ಖುಷಿ ಅಂತ ಹೋಗ್ತಾ ಇರ್ತಾನೆ. ಆಮೇಲೆ ಹಂಗೆ ನೋಡಿದವನು ಮತ್ತೆ ಬರ್ತಾನೆ, ಏನಾಗಿದೆ ಅಂತ ಹೇಳ್ಬಿಟ್ಟು. ಅಯ್ಯೋ, ಇವರು ರಾತ್ರಿ ಕುತ್ತಿಗೆನ ಉಳ್ಕಿಸ್ಕೊಂಡಿದ್ದಾರೆ ಮಾವ ಅಂತಾಳೆ. ಕುತ್ತಿಗೆ ಉಳ್ಕಿಸ್ಕೊಂಡವನ, ಅಷ್ಟು ಕೆಲಸನ? ಅಯ್ಯೋ ದೇವ್ರೆ, ಅಲ್ಲಿ ಕೆಲಸ ಆದರೆ ಇಲ್ಲೇ ಕುತ್ತಿಗೆ ಉಳ್ಕುತ್ತೆ ಅಂತಾನೆ. ಸುಮ್ಮನಿರು ಚಿಕ್ಕಪ್ಪ, ನೀನೇನೇನೋ ತಮಾಷೆ ಮಾಡಬೇಡ ನೀನು ಅಂತೇಳಿ ಅಂತಾಳೆ. ಆಮೇಲೆ ಹಂಗಂತ ಅಂದ್ಬಿಟ್ಟು, ಕುತ್ತಿಗೆ ಉಳ್ಕಿದೆಯಲ್ಲ, ಏನು ಮಾಡೋದು ಮಾಮ ಈಗ, ಎಷ್ಟು ಪ್ರಯತ್ನ ಪಟ್ಟರು ಆಗ್ತಾಯಿಲ್ಲ ಅಂತಾಳೆ. ಆವಾಗ ನೀನು ಕುತ್ತಿಗೆ ಉಳ್ಕಿದ್ರೆ ಕುತ್ತಿಗೆ ನೆಟ್ಟಗೆ ಮಾಡೋದನ್ನು ನಿನ್ನ ಟ್ರಿಕ್ಸಲ್ಲೇ ಕಲ್ತ್ಕೊಂಡಿದೀಯಾ, ಅದನ್ನೇ ಮಾಡು, ನೆಟ್ಟಗಾಗುತ್ತೆ ಅಂತ. ಆಮೇಲೆ ಮುಟ್ಟಕ್ಕೆ ಬಿಡಲ್ಲ ಅವನು, ಕೂಗಾಡ್ತಿರ್ತಾನೆ. ಆವಾಗ ಏನು ಮಾಡ್ತಾಳೆ, ಅವರು ಮುಟ್ಟಕ್ಕೆ ಬಿಟ್ರಲ್ವ ಚಿಕ್ಕಪ್ಪ, ಮಾಮ ಹೆಂಗಾದರೂ ಮಾಡೋದು, ಮುಟ್ಟಕ್ಕೆ ಬಿಡಲ್ಲ, ಏನು ಮಾಡೋದು ಮಾಮ ಅಂತಾಳೆ. ಅದಕ್ಕೆ ವಿವೇಕು, ಸುಮ್ಮನೆ ಇರೋ, ನೀನು ಮುಟ್ಟಬೇಡ ನೀನು ಅಂತಂದ. ಮುಟ್ಟದೇ ಇದ್ದರೆ ಅದು ನೆಟ್ಟಗಾಗಲ್ಲ, ನಾನು ಕಾರ್ ತಗೊಂಡು ಡಾಕ್ಟ್ರ್ ಹತ್ರ ಹೋಗ್ತೀನಿ ಶಾಪ್ಗೆ ಅಂತಾನೆ. ಶಾಪ್ಗೆ ಹೋಗ್ತೀರಾ? ಶಾಪ್ಗೆ ಹೋಗಿ ಏನು ಮಾಡ್ತಾರೆ ಶಾಪಲ್ಲಿ ಅಂತೇಳ್ಬಿಟ್ಟು, ನಾನೇ ಮಾಡ್ತೀನಿ ಅಂತೇಳಿ ಮತ್ತೆ ಇದು ಮಾಡ್ತಾಳೆ, ಆಗಲ್ಲ. ಮತ್ತೆ ಮಾಡ್ತಾಳೆ, ಆಗಲ್ಲ. ಆಮೇಲೆ ಅವಳು ಖುಷಿ, ಒಂದು ತಪ್ಕೊಳ್ಳೋದು ಒಂದು ಖುಷಿ ಇರುತ್ತಲ್ಲ, ಹಾಗೆ ತಪ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಆ ಟೈಮಿಗೆ ಅವ್ರ ಮಾವ ಬರ್ತಾನೆ. ಅವ್ರ ಮಾವ ಬಂದುಬಿಟ್ಟು, ನಾನು ಕೈ ಕಾಲು ಇಟ್ಕೊಳ್ತೀನಿ, ನೀನು ಕುತ್ತಿಗೆನ ನೆಟ್ಟಗೆ ಮಾಡು ಅಂತ ಹೇಳ್ತಾನೆ ಸೊಸೆಗೆ. ಆಯಿತು ಮಾವ ಅಂತ ಹೇಳ್ಬಿಟ್ಟು ಅವಳು ಕುತ್ತಿಗೆನ ಇಟ್ಕೊಂಡು ನೆಟ್ಟಗೆ ಮಾಡೋಕ್ಕೆ ಹೋಗ್ತಾಳೆ. ನೆಟ್ಟಗೆ ಮಾಡೋಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಆಗೋದೇ ಇಲ್ಲ. ಕುತ್ತಿಗೆ ಒಂದು ಕಡೆ ಉಳ್ಕೋಗ್ಬಿಟ್ಟಿದೆ, ಮುಟ್ಟೋಕ್ಕೆ ಬಿಡಲ್ಲ, ಜೀವ ಹೋದಂಗೆ ಆಗುತ್ತೆ, ಬಿಡ್ತಾ ಇಲ್ಲ ಅವನು. ಹಂಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಅವನು ಹೇಳ್ತಾನೆ, ನಾನು ಕೈ ಕಾಲು ಇಟ್ಕೊಳ್ತೀನಿ, ನೀನು ನೆಟ್ಟಗೆ ಮಾಡು ಹೇಳ್ತೀನಿ ಅಂತ ಹೇಳ್ಬಿಟ್ಟು. ನೆಟ್ಟಗೆ ಹೌದು ಆಯಿತು ಅಂತೇಳಿ ಸಮವಾಗಿ ಕೂರಿಸ್ಕೊಂಡು ಅವನ್ನ ಮಂಚದ ಮೇಲೆ ಕೂರಿಸ್ಕೊಂಡು ಅವನ್ನ ಇಟ್ಕೊಳ್ತಾನೆ ಅವನು. ಅವಳು ಕುತ್ತಿಗೆನ ಹಿಂಗೆ ಅಂದ್ಕೊಂಡು ಲಟಿಕ್ ಅನ್ನಿಸ್ಬಿಡ್ತಾಳೆ ಆ ಕಡೆಗೆ. ಆವಾಗ ಕುತ್ತಿಗೆ ಅದು ನೇರ ಆಗುತ್ತೆ. ನೇರ ಆದ್ರೂ ನೋವು ಹೋಗಲ್ವಲ್ಲ, ಮತ್ತೆ ನೋವು ಅಂತ ಬಡ್ಕೊತಾನೆ, ಏಟಾಗಿರುತ್ತಲ್ಲ ಅದಕ್ಕೆ. ಆಮೇಲೆ ಏನಾಗಲ್ಲ ಬಿಡು, ಈಗ ಸರಿ ಹೋಗುತ್ತೆ ಅಂತೇಳಿ ಹೇಳ್ತಾನೆ. ಆಮೇಲೆ ಅದೆಲ್ಲ ಆದಮೇಲೆ ಎಷ್ಟೇ ಪ್ರಯತ್ನ ಪಟ್ಟರು ಆಗಲ್ವಲ್ಲ ಅಂಥೇಳಿ ಇವಳಿಗೆ ಸಿಟ್ಟು ಬರ್ತಾ ಇರುತ್ತೆ. ಸಿಟ್ಟು ಬಂದ್ರೂ ಕಂಟ್ರೋಲ್ ಮಾಡಿಕೊಂಡು ಏನೋ ಒಂದು ಮಾಡತ್ರ ಆಯಿತು ಅಂತೇಳಿ ಮಾಡ್ತಲೇ ಇರ್ತಾಳೆ. ಆದರೆ ಅವನು ಕೇಳೋದೇ ಇಲ್ಲ. ಅವನಿಗೆ ಇವಳು ಮುಟ್ಟೋದು ಬೇಕಿಲ್ಲ, ಮತ್ತು ಇವಳ ಹತ್ರ ಮಾತಾಡೋದು ಬೇಕಿಲ್ಲ. ಅಂದರೆ ಇವಳೆಲ್ಲ ಮೋಸ ಮಾಡಿದ್ದಾರೆ ಇವ್ರ ಮನೆಯವರು, ಇವಳು ಎಲ್ಲ ಅಂತ ಅವನಿಗೆ ದ್ವೇಷ. ಅವನು ಇಷ್ಟಪಟ್ಟಿದ್ದು ಮೋನಿಕನ, ಇವಳನ್ನ ಗೌರಿನ ಅಲ್ವಲ್ಲ. ಹಾಗಾಗಿ ಗೌರಿ ಮೇಲೆ ಪ್ರೀತಿನೇ ಬರಲ್ಲ ಅವನಿಗೆ. ಇವನು ಮಾವ ಗಟ್ಟಿಯಾಗಿ ಹಿಡಿತಾನೆ ನೋಡಿ. ಇವಾಗ ಅವಳು ಎತ್ಬಿಡ್ತಾಳೆ ಕುತ್ತಿಗೆನ ಹಿಡ್ದು, ಅದು ಸರಿ ಹೋಗುತ್ತೆ, ನೆಟ್ಟಗಾಗುತ್ತೆ. ಆವಾಗ ಖುಷಿ ಆಗುತ್ತೆ. ಹೌದು, ಕುತ್ತಿಗೆ ಸರಿ ಹೋಯ್ತು ಅನ್ನೋದು ಒಂದು, ಆ ನೋವು ತಡೆಯೋಕ್ಕಾಗಲ್ವಲ್ಲ, ಆವಾಗ ಸ್ವಲ್ಪ ಅರ್ಚುತ್ತಾನೆ. ಅದು ಬಿಟ್ಟರೆ ಎಲ್ಲ ಕರೆಕ್ಟ್ ಆಗುತ್ತೆ. ಅದಾದಮೇಲೆ ಅವ್ರ ಮಾವ ಹೇಳ್ತಾನೆ, ಏನೋ ನೀನು ಅಂತೇಳ್ಬಿಟ್ಟು ತಮಾಷೆ ಮಾಡ್ತಾನೆ. ತಮಾಷೆ ಮಾಡಿದೆ, ಸುಮ್ಮನಿರು ಚಿಕ್ಕಪ್ಪ, ನೀನು ತಮಾಷೆ ಮಾಡಬೇಡ ನೀನು ಅಂತ ಹೇಳ್ತಾನೆ. ಹಾಗಾಗಿ ಕೊನೆಗೂ ಕುತ್ತಿಗೆ ಲೆವೆಲ್ಲಿಗೆ ಕರೆಕ್ಟಾಗಿ ಬರುತ್ತೆ. ರೆಸ್ಟ್ ಮಾಡು ಅಂತ ಹೇಳ್ತಾನೆ. ಆಮೇಲೆ ಆಯಿತು ಅಂತೇಳಿ, ಎಲ್ಲಿ ರೆಸ್ಟ್ ಮಾಡೋದು, ಆಫೀಸಿಗೆ ಹೋಗಬೇಕು ಹಾಗೆ ಹೀಗೆ ಅಂತ ಅವನು ಹೇಳ್ತಾನೆ. ಆಮೇಲೆ ಇದು ಆಗೋಗುತ್ತೆ, ಸರಿಯಾಗುತ್ತೆ.
ಕುತ್ತಿಗೆ ಸರಿಯಾದ ಮೇಲೆ ಮತ್ತೆ ಅವಳನ್ನ ಟೀಸ್ ಮಾಡೋದು ಇವನು. ಯಾವಾಗಂದ್ರೆ ಅವಾಗ ಟೀಸ್ ಮಾಡ್ತಾನೆ ಇರ್ತಾನೆ. ಅವಳಿಗೂ ಕೋಪ ತಡೆಯೋಕ್ಕೆ ಆಗಲ್ಲ. ಹಂಗಾಗಿ ಅವಳನ್ನು ಕೆಲವೊಂದು ಟೈಮು ಅವಳು ತಪ್ಪಿರೋದೇ ಇಲ್ಲ, ಏನೂ ತಪ್ಪಿಲ್ಲ, ಇವನೇ ಎಲ್ಲ ತಪ್ಪು ಮಾಡ್ಕೊಬಿಟ್ಟು ಅವಳ ಮೇಲೆ ಎತ್ತಾಕ್ಬಿಡ್ತಾನೆ. ಹಾಗೆ ಅದು ಅವಳಿಗೆ ಇರಿಟೇಷನ್ ಆಗುತ್ತೆ, ಸಖತ್ತು ಕೋಪ ಬರುತ್ತೆ. ಕೋಪ ಬಂದು ಏನು ಎಷ್ಟು ಮಾಡಿದರೂ ಅಷ್ಟೇ, ನಿಮಗೇನು ಮಾಡಲೇಬಾರ್ದು ಅಂತ ಹೇಳ್ತಾನೆ. ಅಂದರೆ ಇವ್ರ ಮನೆಯಲ್ಲಿ ಹೆಂಗಪ್ಪ ಅಂದರೆ, ಇವನಿಗೆ ಇಷ್ಟ ಇಲ್ಲದೇ ಇದ್ದರೆ ಇವ್ರ ಅಮ್ಮಂಗೆ ಇಷ್ಟ ಆಗಲ್ಲ, ಇವ್ರ ಅಮ್ಮಂಗೆ ಇಷ್ಟ ಇದ್ದರೆ ಇವನಿಗೆ ಇಷ್ಟ ಆಗಬೇಕು. ಹಾಗೆ ಇವ್ರ ಕತೆಗಳು. ಯಾರನ್ನು ಬೇರೆಯವರು ಇನ್ಯಾರನ್ನೋ ಇಷ್ಟಪಟ್ಟರೆ ಅವನಿಗೆ ಇಷ್ಟ ಆಗಲ್ಲ. ಹಾಗೆ ಮೋಸ್ಟ್ಲಿ ಮಕ್ಕಳ ಥರ ಎಲ್ಲ ಮನೆಯಲ್ಲೂ ಮಕ್ಕಳು ಆ ಥರ ಮಾಡ್ತವೆ ನೋಡಿ, ಆ ರೀತಿ ಇವಂದು ಕತೆಗಳು. ಅವ್ರ ಅಮ್ಮಂದು ಇವಂದು ಆ ರೀತಿ ಕತೆಗಳಿರುತ್ತೆ. ಆಮೇಲೆ ಇಲ್ಲಿ ಚಂಚಲಂದು ಆರ್ಭಟ ಜೋರಾಗಿರುತ್ತೆ. ಏನು ವ್ಯಂಗ್ಯ ಮಾಡೋದಕ್ಕೆ ಹೇಳ್ತೀರಾ ಆ ಥರ ಎಲ್ಲ ಮಾಡ್ತಾಯಿರ್ತಾಳೆ ಇವಳು. ಇವಳು ಕತೆನ ಕೇಳ್ತಾ ಹೋದರೆ ಒಂದಿನ ಎಲ್ಲ ಬೇಕಾಗುತ್ತೆ. ಆದರೆ ಇವಳು ಹಾಗಂತ ಹೇಳ್ತಾಳೆ. ಆದಮೇಲೆ ಈ ಕಥೆನ ಅವಳು ಚಂಚಲ್ಗೆ ಅವನಿಗೆ ಮದುವೆ ಮಾಡ್ಕೊಳ್ಳೋದು, ಅನಿಕೇತ್ ಮದುವೆ ಮಾಡ್ಕೊಳ್ಳೋದೇ ಇಷ್ಟ ಇರಲ್ಲ ಹೇಳ್ಬೇಕಂದ್ರೆ. ತುಂಬಾ ದ್ವೇಷ ಮಾಡ್ತಿರ್ತಾಳೆ. ಆಮೇಲೆ ಗೌರಿಗೆ ಸಿಟ್ಟು ಬರುತ್ತೆ ಅದ್ರ ಬಗ್ಗೆ ಎಲ್ಲ. ಏನು ಚಂಚಲ್ ಅವರೇ, ನೀವು ಹೀಗೆಲ್ಲ ಮಾತಾಡ್ತೀರಾ? ಏನು ನಾವೇ ಬೇಕು ಅಂತ ನಿಮ್ಮ ಮನೆಗೆ ಬಂದಂಗೆ ಹೇಳ್ತಾ ಇದ್ದೀರಲ್ಲ, ನೀವೇ ಬೇಕು ಅಂತ ಮಾಡ್ಕೊಂಡು ಎಲ್ಲಿ ಬೇಕು ಅಂತ ಮಾಡ್ಕೊಳ್ಳು, ಎಲ್ಲ ಒಬ್ಬೊಬ್ಬರಾಗಿ ಸಾಲಾಗಿ ಬರ್ತಾಯಿದ್ದೀರಾ. ನೀನು ಬಂದಿದ್ದೀಯಾ, ಇನ್ನು ನಿಮ್ಮ ಅಕ್ಕ ಬರ್ತಾಳೆ, ಇನ್ನು ನಿನ್ನ ತಂಗಿ, ನನ್ನ ಇನ್ನೊಬ್ಬ ಇದ್ದಾನಲ್ಲ ಮೈದ, ಅವನಿಗೆ ನಿನ್ನ ತಂಗಿ ಕಟ್ಟಿದ್ರೆ ಪೂರ ಎಲ್ಲ ಕಂಪ್ಲೀಟ್ ಆಗುತ್ತೆ ನೋಡು ಅಂತ. ಆ ಥರ ಎಲ್ಲ ಮಾತಾಡಬೇಡಿ, ಆ ಥರ ಜನ ಅಲ್ಲ ನಾವು ಅಂತ ಹೇಳ್ತಾಳೆ. ಏನು ಜನ ಅಲ್ಲ, ಆಗಿರೋದಕ್ಕೆ ಸಾಲದ, ಇದೇ ಆಗೋದು ಅಂತ ಹೇಳ್ತಾಳೆ. ಹಂಗಂತ ಮಾತಾಡಿಕೊಂಡು ನಿಂತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಮಂಟಪ ಎಲ್ಲ ರೆಡಿಯಾಗಿರುತ್ತೆ. ಮದುವೆಗೆ ಮಂಟಪ ಎಲ್ಲ ರೆಡಿ ಮಾಡೋದು. ಮದುವೆ ಇನ್ನು ಸೋಮವಾರನೇ ಮದುವೆ ಇರುತ್ತೆ. ಹೀಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅಂತ ಇರ್ತಾರೆ. ಆದರೆ ಇವ್ರಿಗೆ ಅಮ್ಮ ಮಗ ಇಲ್ಲಿ ಚಡಪಡಿಕೆ ಜಾಸ್ತಿ ಆಗಿರುತ್ತೆ. ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇರಲ್ಲ, ಆದರೂ ಏನೂ ಮಾಡೋಂಗಿಲ್ಲ, ಮದುವೆ ಮಾಡ್ಕೊಳ್ಳೇಬೇಕಾಗುತ್ತೆ. ಹಂಗಾಗ್ಬಿಟ್ಟು ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ ನಿಲ್ಲಿಸೋದಕ್ಕೆ. ಏನಾರು ಒಂದೊಂದು ಕಾರಣ ಹುಡುಕ್ತಾ ಇರ್ತಾರೆ. ಅವನಂತೂ ಅನಿಕೇತು ಏನೂ ಇಲ್ಲ, ನಾನು ಬಿಕಾರಿ, ನನ್ನ ಹತ್ರ ಎಲ್ಲ ಇರೋದೆಲ್ಲ ಕಿತ್ಕೊಂಡಾಯಿತು, ನನಗೇನು ಬಿಟ್ಟಿಲ್ಲ ಅಂತ ಹೇಳ್ತಾನೆ. ಆದರೂ ಕೇಳಲ್ಲ. ಗೌರಿ ಕೂಡ ಏನು ಅನಿಕೇತು ಮದುವೆ ಮಾಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡೋ ಹಂಗಾಗಿತ್ತಾ ಅಂತ. ಎಲ್ಲ ನೀನಿದೆಯಲ್ಲ ಗೌರಿ, ನಿಂದೆ ಕುತಂತ್ರ ಅಂತ ಹೇಳ್ತಾನೆ. ನಂದಲ್ಲ ಕುತಂತ್ರ, ನೀನು ಕುತಂತ್ರ ಬುದ್ಧಿ ಮಾಡಿರೋದು ಅಂತೇಳಿ ಅವನಿಗೂ ಕೂಡ ಬೈತಾಳೆ. ಬೈದ ಮೇಲೆ ಅವನು ಆ ಕಡೆ ಹೋಗ್ತಾನೆ. ಆದರೆ ಗೌರಿಗೆ ಚಿಂತೆ ಹತ್ಕೊಳ್ಳುತ್ತೆ, ಏನಪ್ಪ ಈ ಕತೆ ಹಿಂಗೆ ಅಂತೇಳ್ಬಿಟ್ಟು. ಸರೀಸಾಗಿ ಹೋಗ್ತಲೇ ಇರ್ತಾರೆ ಯಾವಾಗಲೂ ಗೌರಿ, ಅನಿಕೇತು ಅವರೆಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.